ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಕುರ್ಚಿ ಸಂಘರ್ಷ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟಕ್ಕಾಗಿ ಮಾಡದೇ ಇದ್ದಂತಹ ಪ್ರಯತ್ನ ಇಲ್ಲ. ದೇವರ ಮೊರೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ವಿಚಿತ್ರವಾದಂತಹ ಬ್ಯಾನರ್ ಕಾಣಿಸ್ಕೊಂಡಿದೆ. ಇದು ಕೂಡ ಅವರ ಕುರ್ಚಿಗೆ ಸಂಬಂಧಪಟ್ಟಂತಹ ವಿಚಾರವೇ. ಅದೇನ್ ಸ್ಟೋರಿ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಡೆದಂತಹ ಪ್ರಯತ್ನಗಳು ಒಂದೆರಡಲ್ಲ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ, ಹಾಸನಾಂಬೆ, ಶ್ರೀ ಜಗದೀಶ್ವರಿ ದೇವಸ್ಥಾನ ಸೇರಿದಂತೆ ಹಲವಾರು ಕಡೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿದ್ರು. ಇದೀಗ ಅವರ ಮನೆಯ ಮುಂದೆಯೇ ವಿಚಿತ್ರವಾದ ಬ್ಯಾನರ್ ಒಂದು ಪತ್ತೆ ಆಗಿದೆ. ಆ ಬ್ಯಾನರ್ ನಲ್ಲಿ ನನ್ನನ್ನ ಕೇಳ್ಕೊಂಡ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಬರೆಯಲಾಗಿದೆ. ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದಿರುವಂತಹ ಈ ಬ್ಯಾನರ್ ಅನ್ನ ಅಳವಡಿಸಲಾಗಿದೆ. ನಾನೇ ದೇವ್ರು, ಆದಿ ಅಂತ್ಯ, ಏಸು ರಕ್ತದಿಂದ ಲೋಕದ ಪಾಪ, ನನ್ನಿಂದನೇ ಸ್ವರ್ಗ, ನೀನು ನನ್ನನ್ನ ಕೇಳ್ಕೊಂಡ್ರೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ. ಹೀಗಂತ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸಿ ಮಂಜುನಾಥ್ ಎಂಬಂತಹ ಅಪರಿಚಿತ ವ್ಯಕ್ತಿಯೊಬ್ಬ ಬ್ಯಾನರ್ ಅನ್ನ ಹಾಕಿದ್ದಾನೆ. ಇದರಲ್ಲಿ ನಿನ್ನೆಯ ದಿನಾಂಕ, ತನ್ನ ಫೋಟೋ, ಫೋನ್ ನಂಬರ್, ಹೆಸರು ಎಲ್ಲವನ್ನ ಹಾಕಿದ್ದಾನೆ. ಬೈಬಲ್ ಅನ್ನ ಉಲ್ಲೇಖಿಸಿ ಬ್ಯಾನರ್ ಅನ್ನ ಅಳವಡಿಸಲಾಗಿದೆ. ಈ ವಿಚಿತ್ರ ಬ್ಯಾನರ್ ಎಲ್ಲರ ಗಮನ ಸೆಳೆದಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.